ಎಸ್. ಇನ್ನು ಸಾಣೇಹಳ್ಳಿ ಪಂಡಿತಾರಾಧ್ಯ ಸ್ವಾಮೀಜಿ ಅವರು ನೀಡಿರುವಂತಹ ಒಂದು ಹೇಳಿಕೆ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ತಿದೆ. ಏನು ಅಂದ್ರೆ ಲಿಂಗಾಯತ ಇಸ್ಲಾಂ ಬೇರೆ ಬೇರೆ ಆದ್ರೂ ಕೂಡ ಎರಡೂ ಧರ್ಮಗಳ ಪ್ರತಿಪಾದನೆ ಸಮಾನ ಅಂಶಗಳಾಗಿದೆ ಅಂತ ಹೇಳಿದ್ದಾರೆ. ಸಮಾನ ಅಂಶ ಎಲ್ಲ ಒಂದೊಂದೇ ಆಗಿರಕ್ಕಾಗಲ್ಲ. ಎಲ್ಲ ಧರ್ಮಗಳಲ್ಲೂ ಸಾಮ್ಯತೆ ಇರುವ ಅಂಶಗಳು ಇವೆ, ಸಾಮ್ಯತೆ ಇಲ್ಲದಿರುವ ಅಂಶಗಳೂ ಇವೆ. ಅಲ್ಲ ಬರೀ ದೇವರು ಎಲ್ಲ ಧರ್ಮಗಳಲ್ಲೂ ಇದೆ ಸಾಮ್ಯತೆಗಳು. ಈ ಧರ್ಮದಿಂದ ಆ ಧರ್ಮಕ್ಕೆ ನಾನು 100 ತೋರಿಸ್ತೀನಿ ಬೇಕಾರೆ. ಆದರೆ ಸಾಮ್ಯತೆ ಇಲ್ಲದೆ ಇರುವುದೂ ಇದೆ. ಮೂರ್ತಿ ಪೂಜೆ, ಲಿಂಗ ಪೂಜೆ, ಲಿಂಗಾಯತ ಸಮುದಾಯಕ್ಕೆ ಇದೆಯಪ್ಪ. ಮುಸ್ಲಿಮಲ್ಲಿ ಯಾವ ವಿಗ್ರಹ ಪೂಜೆ ಅಥವಾ ಚಿಹ್ನೆ ಪೂಜೆ ಇದೆ? ಯಾವುದಿದೆ? ಅಂದ್ರೆ ಏಕದೇವೋಪಾಸನ ಅಂತ ಹೇಳ್ತಾರೆ ಸರ್. ಸರಿ, ಸಾಮ್ಯತೆ ಒಂದೊಂದು ಚೂರು ಎಲ್ಲದರಲ್ಲೂ ಇದೆ. ಬೈಬಲ್ ಹುಡುಕಿದ್ರೂ ಇದೆ, ಓಲ್ಡ್ ಟೆಸ್ಟಿಮೆಂಟ್ಗೆ ಹೋದ್ರೂ ಇದೆ, ನ್ಯೂ ಟೆಸ್ಟಿಮೆಂಟ್ಗೆ ಬಂದರೂ ಇದೆ, ಭಗವದ್ಗೀತೆಗೆ ಹೋದ್ರೂ ಇದೆ, ಕುರಾನ್ಗೆ ಹೋದ್ರೂ ಇದೆ. ನಾನು 100 ಹೇಳ್ತೀನಿ ಬೇಕಾರೆ. ಬಿಟ್ವೀನ್ ಕುರಾನ್ ಅಂಡ್ ಭಗವದ್ಗೀತೆ 50 ಹೇಳ್ತೀನಿ ನಾನು ಬೇಕಾರೆ. ಸಾಮ್ಯತೆ ನಾ ಹೇಳ್ತೀನಿ ಬೇಕಾರೆ. ಎಸ್. ಓಕೆ. ಕರ್ನಾಟಕ ಕಲ್ಯಾಣದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಶಾರ್ಟ್ ಸರ್ಕ್ಯೂಟಿಂದ 10ಕ್ಕೂ ಪುಟ್ಟ ಮಕ್ಕಳು ಸಂಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ. ಪುಣ್ಯಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡಿ ಅಪಾಯ ತಪ್ಪಿಸಿದ್ದಾರೆ. ರಾಯಚೂರಿನಲ್ಲೂ ಆಸ್ಪತ್ರೆ ಜಲಮಯವಾಗೋಗಿದೆ. ಕಲಬುರಗಿಯಲ್ಲಿ 106 ಎಕರೆ ಬೆಳೆ ಹಾನಿ. ತುಂಗಭದ್ರಾ ಜಲಾಶಯದ ಮಟ್ಟ 102 TMC ತಲುಪಿದೆ. 10 ಗೇಟ್ ತೆಗೆದು 20,000 ಕ್ಯೂಸೆಕ್ ಬಿಡ್ತಾ ಇದ್ದಾರೆ. ಈಗ ತೆಗೆದಿರುವುದು ನಿಜವಾಗಿ, ಆಗ ತೆಗೆದಿದ್ದು ಉಳಿಸಿಕೊಳ್ಳಲು. ಎಸ್. ಇನ್ನು ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಹುಚ್ಚು ನಿರ್ಧಾರಗಳಿಗೆ ಕೊನೆ ಇಲ್ಲ ಅಂತಿದ್ದಾರೆ. ಪ್ರವಾಹ ನಿರ್ವಹಣೆಯಲ್ಲಿ ಕರ್ತವ್ಯ ಲೋಪ ಎಸಗಿರುವಂತಹ ಆರೋಪದ ಮೇಲೆ 30 ಅಧಿಕಾರಿಗಳಿಗೇನೋ ಮರಣದಂಡನೆ ಶಿಕ್ಷೆ ವಿಧಿಸಿಬಿಟ್ಟಿದ್ದಾರೆ ಅಂತೆಲ್ಲ ಬಂದಿತ್ತು. ಹಂಗೇನಿಲ್ಲ ರೀ ಅಂತದ್ದು ಯಾವುದು ಇಲ್ಲ ಅಂತಂದಿದ್ದಾರೆ. ಏನಾಗತ್ತೋ ಬಿಡತ್ತೋ ಯಾವನು ಗೊತ್ತಾಗತ್ತೆ ರೀ. ಇನ್ನು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಮುಲುಗು ಜಿಲ್ಲೆಯ ಮೆಡಾರಂ ಅರಣ್ಯ ಪ್ರದೇಶದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಬಿರುಗಾಳಿ ಬೀಸಿದ್ದ ದಾಟಿಗೆ ಲಕ್ಷಾಂತರ ಮರಗಳ ಧರೆ ಉಳಿದ್ಬಿಟ್ಟಿದೆಯಂತೆ. ಹೌದಾ? ಅರಣ್ಯದಲ್ಲ, ಅದೆಂತ ಗಾಳಿ ರೀ. ಸಾಮಾನ್ಯವಾಗಿ ಅರಣ್ಯದಲ್ಲಿ ಮರಗಳು ಗಟ್ಟಿಯಾಗಿರ್ತವೆ ಅನ್ಕೋತೀವಿ. ಬೇರೆ ಗಟ್ಟಿ ಅಯ್ಯಪ್ಪ,